ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾನೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಅಯೋಧ್ಯೆಯ ಶ್ರೀರಾಮ ಮಂದಿರ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಅನ್ನೋ ಆರೋಪದ ಮೇಲೆ ನೆನೆ ಶಂಕಿತ ಉಗ್ರನೊಬ್ಬನನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಸದ್ಯಕ್ಕೆ ಈತನ ವಿಚಾರಣೆ ಮುಂದುವರೆದದ್ದು. ಐಸಿಸ್ ಜೊತೆಗೆ ಈತನ ಲಿಂಕ್ ಇರೋದು ಬಹುತೇಕ ಖಚಿತವಾಗ್ತಾ ಇದೆ. ಬಂಧಿತ ಉಗ್ರನ ವಿಚಾರಣೆ ಸಂದರ್ಭದಲ್ಲಿ ಕೆಲ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಐಸಿಸ್ ಲಿಂಕ್ ಹೊಂದಿದ್ದ ಈ ಬಂಧಿತ ಅಬ್ದುಲ್ ರೆಹಮಾನ್ ಅನ್ನೋ ಮಾಹಿತಿ. 10 ತಿಂಗಳುಗಳ ಕಾಲ ಐಸಿಸ್ ಜೊತೆಯಲ್ಲಿ ಈತ ಸಂಪರ್ಕ ಹೊಂದಿದ್ದ. ಆನ್ಲೈನ್ ವಿಡಿಯೋ ಕಾಲ್ ಮೂಲಕ ಈತ ತರಬೇತಿಯನ್ನ ಪಡೆದಿದ್ದ ಅನ್ನೋ ಮಾಹಿತಿ ಇದೆ. ಮಿಲ್ಕಿಪುರದಲ್ಲಿ ತನ್ನ ಅಂಗಡಿಯಲ್ಲಿ ಕುಳಿತೇ ತರಬೇತಿಯನ್ನ ಪಡೆದಿದ್ದ ಅಬ್ದುಲ್. ಬಂಧಿತನಿಗೆ ತರಬೇತಿಯಲ್ಲಿ ವಿವಿಧ ಟಾಸ್ಕ್ಗಳನ್ನ ಕೂಡ ನೀಡಲಾಗಿತ್ತು. ರಾಮ ಮಂದಿರ ಸ್ಫೋಟಿಸೋಕೆ ವಿಡಿಯೋ ಕಾಲ್ನಲ್ಲೇ ಸೂಚನೆಯನ್ನ ನೀಡಲಾಗಿತ್ತು ಅನ್ನೋ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ರಾಮ ಮಂದಿರ ಸ್ಫೋಟಕ್ಕೆ ಸಂಚು ಅನ್ನೋ ಆರೋಪ ಅನುಮಾನದ ಮೇಲೆ ಈತನನ್ನ ಬಂಧಿಸಲಾಗಿದ್ದು. ಇದೀಗ ತನಿಖೆ ಮುಂದುವರೆದಂತೆಲ್ಲ ಅನೇಕ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಏನು ಅಯೋಧ್ಯೆಯ ರಾಮ ಮಂದಿರದ ದಾಳಿಗೆ ಸಂಚನ್ನ ರೂಪಿಸಿದ್ದಂತಹ ಆರೋಪಿಯನ್ನ ನಿನ್ನೆಯಷ್ಟೇ ಬಂಧಿಸಿರುವಂತದ್ದು. ಆರೋಪಿ ಅಬ್ದುಲ್ ರೆಹಮಾನ್ ಏನಿದ್ದಾನೆ, ಈತನ ಸಂಪೂರ್ಣ ವಿಚಾರಣೆ ಕೂಡ ಇಂದು ನಡೀತಾ ಇರತಕ್ಕಂಥದ್ದು. ಅಂದ್ರೆ ಗುಜರಾತ್ ಹಾಗೂ ಏನು ಫರೀದಾಬಾದ್ನ ತನಿಖಾ ತಂಡಗಳು ಆತನ ಹಲವು ದಿನಗಳಿಂದ ಆತನ ಹಿಂದೆ ಬಿದ್ದಿದ್ದು, ಆತನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಆತನನ್ನ ನಿನ್ನೆ ಬಂಧಿಸುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಬಂಧನದ ನಂತರದಲ್ಲಿ ಆತನ ವಿಚಾರಣೆ ಕೂಡ ನಿನ್ನೆಯಿಂದ ನಡೀತಾ ಇದೆ. ವಿಚಾರಣೆಯಲ್ಲಿ ಸಾಕಷ್ಟು ಆಘಾತಕಾರಿಯಾದಂತಹ ಅಂಶಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈತ ಕಳೆದ 10 ತಿಂಗಳಿನಿಂದ ಏನು ಐಸಿಸ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದ ಎನ್ನುವುದಂತಹ ಮಾಹಿತಿ ಕೂಡ ಲಭ್ಯ ಆಗಿರತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಮಧ್ಯಪ್ರದೇಶದ ಉಜ್ಜಯಿನಿ ಏನಿದೆ, ಉಜ್ಜಯಿನಿಯ ಪಕ್ಕದಲ್ಲಿ ಇರತಕ್ಕಂತಹ ಮಿಲ್ಕಿಪುರದಲ್ಲಿ ಒಂದು ಅಂಗಡಿಯಲ್ಲಿ ಇರ್ತಾನೆ. ಆ ಅಂಗಡಿಯಿಂದ ಕುಳಿತು ಒಂದಷ್ಟು ವಿಚಾರಗಳನ್ನ ಈತ ಆಪರೇಟ್ ಮಾಡ್ತಾ ಇದ್ದ ಎನ್ನುವಂಥದ್ದು. ಯಾಕಂದ್ರೆ ಈಗ ಕಳೆದ ಹಲವು ಕೇಸ್ಗಳಲ್ಲಿ ನಾವು ನೋಡಿದ್ವಿ, ಈ ಒಂದು ಪ್ರಕರಣಗಳಲ್ಲಿ ಏನು ಐಸಿಸ್ ಉಗ್ರರು ಆನ್ಲೈನ್ ಮೂಲಕ ತರಬೇತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿ ಅಬ್ದುಲ್ ರೆಹಮಾನ್ಗೂ ಕೂಡ ಏನು ಆನ್ಲೈನ್ ಮೂಲಕ ತರಬೇತಿಯನ್ನ ಕೊಡುವ ಮೂಲಕ, ಅಂದ್ರೆ ಕಳೆದ 10 ತಿಂಗಳಿನಿಂದ ಆತನಿಗೆ ತರಬೇತಿಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈತ ಏನು 4 ರಾಜ್ಯಗಳೇ, ಅದರಲ್ಲೂ ದೆಹಲಿಯಲ್ಲಿ, ಮಧ್ಯಪ್ರದೇಶದಲ್ಲಿ, ಹಾಗೇನೆ ಉತ್ತರ ಪ್ರದೇಶ ಸೇರಿದಂತೆ ಮಧ್ಯಪ್ರದೇಶ, ಈ 4 ರಾಜ್ಯಗಳಲ್ಲೂ ಕೂಡ ಅಲ್ಲಲ್ಲಿ ವಾಸ ಇದ್ದು ಅಲ್ಲಿಯ ವಿಚಾರಗಳನ್ನ ಕೂಡ ತಿಳಿದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ 5 ದಿನಗಳ ಹಿಂದೆ ಅಷ್ಟೇ ದೆಹಲಿಗೂ ಕೂಡ ಬಂದಿರ್ತಾನೆ. ಅಂದ್ರೆ ಈತ ಒಂದಷ್ಟು ಈತನ ಮೊಬೈಲ್ ಅನ್ನ ಏನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಸಂಗತಿಗಳು ಕೂಡ ಬಯಲಾಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಈತನ ಮೊಬೈಲ್ ನಲ್ಲಿ ಒಂದಷ್ಟು ಏನು ದೇವಾಲಯಗಳ ಫೋಟೋಸ್ ಇರಬಹುದು, ಹಾಗೇನೆ ಈತನ ಪ್ಲಾನ್ ಏನಿತ್ತು ಅದರ ಸಂಪೂರ್ಣ ಮಾಹಿತಿ ಕೂಡ ಆ ಒಂದು ಮೊಬೈಲ್ ನಲ್ಲಿ ಇತ್ತು ಎನ್ನುವಂಥದ್ದು. ಯಾಕಂದ್ರೆ ಕಳೆದ 10 ತಿಂಗಳಿನಿಂದ ಐಸಿಸ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದ ಹಿನ್ನೆಲೆಯಲ್ಲಿ ಈತ ಸಾಕಷ್ಟು ಪ್ಲಾನ್ ಗಳನ್ನ ಮಾಡಿಕೊಂಡು ದೇಶದಲ್ಲಿ ಒಂದಷ್ಟು ಏನು ಕೃತ್ಯಗಳನ್ನ ಎಸಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿ ಎಲ್ಲಾ ಯೋಜನೆಗಳನ್ನ ಅಂದ್ರೆ ಪ್ಲಾನ್ ಗಳನ್ನ ಹಾಕಿಕೊಂಡಿದ್ದ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ಈತ ಏನು 4 ರಾಜ್ಯಗಳಲ್ಲೂ ಕೂಡ ಓಡಾಡಿದ್ದಾನೆ. ಈತನನ್ನ ನಿನ್ನೆಯಷ್ಟೇ ಬಂಧನಕ್ಕೀಡು ಮಾಡಿರೋದ್ರಿಂದ ಹಲವು ಆಘಾತಕಾರಿ ಸಂಗತಿಗಳು ಕೂಡ ಬಯಲಿಗೆ ಬರ್ತಾ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾನೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಅಯೋಧ್ಯೆಯ ಶ್ರೀರಾಮ ಮಂದಿರ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಅನ್ನೋ ಆರೋಪದ ಮೇಲೆ ನೆನೆ ಶಂಕಿತ ಉಗ್ರನೊಬ್ಬನನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಸದ್ಯಕ್ಕೆ ಈತನ ವಿಚಾರಣೆ ಮುಂದುವರೆದದ್ದು. ಐಸಿಸ್ ಜೊತೆಗೆ ಈತನ ಲಿಂಕ್ ಇರೋದು ಬಹುತೇಕ ಖಚಿತವಾಗ್ತಾ ಇದೆ. ಬಂಧಿತ ಉಗ್ರನ ವಿಚಾರಣೆ ಸಂದರ್ಭದಲ್ಲಿ ಕೆಲ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಐಸಿಸ್ ಲಿಂಕ್ ಹೊಂದಿದ್ದ ಈ ಬಂಧಿತ ಅಬ್ದುಲ್ ರೆಹಮಾನ್ ಅನ್ನೋ ಮಾಹಿತಿ. 10 ತಿಂಗಳುಗಳ ಕಾಲ ಐಸಿಸ್ ಜೊತೆಯಲ್ಲಿ ಈತ ಸಂಪರ್ಕ ಹೊಂದಿದ್ದ. ಆನ್ಲೈನ್ ವಿಡಿಯೋ ಕಾಲ್ ಮೂಲಕ ಈತ ತರಬೇತಿಯನ್ನ ಪಡೆದಿದ್ದ ಅನ್ನೋ ಮಾಹಿತಿ ಇದೆ. ಮಿಲ್ಕಿಪುರದಲ್ಲಿ ತನ್ನ ಅಂಗಡಿಯಲ್ಲಿ ಕುಳಿತೇ ತರಬೇತಿಯನ್ನ ಪಡೆದಿದ್ದ ಅಬ್ದುಲ್. ಬಂಧಿತನಿಗೆ ತರಬೇತಿಯಲ್ಲಿ ವಿವಿಧ ಟಾಸ್ಕ್ಗಳನ್ನ ಕೂಡ ನೀಡಲಾಗಿತ್ತು. ರಾಮ ಮಂದಿರ ಸ್ಫೋಟಿಸೋಕೆ ವಿಡಿಯೋ ಕಾಲ್ನಲ್ಲೇ ಸೂಚನೆಯನ್ನ ನೀಡಲಾಗಿತ್ತು ಅನ್ನೋ ಆಘಾತಕಾರಿ ಮಾಹಿತಿ
ಬೆಳಗಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ರಾಮ ಮಂದಿರ ಸ್ಫೋಟಕ್ಕೆ ಸಂಚು ಅನ್ನೋ ಆರೋಪ ಅನುಮಾನದ ಮೇಲೆ ಈತನನ್ನ ಬಂಧಿಸಲಾಗಿದ್ದು, ಇದೀಗ ತನಿಖೆ ಮುಂದುವರೆದಂತೆಲ್ಲ ಅನೇಕ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಏನು ಅಯೋಧ್ಯೆಯ ರಾಮ ಮಂದಿರದ ದಾಳಿಗೆ ಸಂಚನ್ನ ರೂಪಿಸಿದ್ದಂತಹ ಆರೋಪಿಯನ್ನ ನಿನ್ನೆಯಷ್ಟೇ ಬಂಧಿಸಿರುವಂತದ್ದು. ಆರೋಪಿ ಅಬ್ದುಲ್ ರೆಹಮಾನ್ ಏನಿದ್ದಾನೆ, ಈತನ ಸಂಪೂರ್ಣ ವಿಚಾರಣೆ ಕೂಡ ಇಂದು ನಡೀತಾ ಇರತಕ್ಕಂಥದ್ದು. ಅಂದ್ರೆ ಗುಜರಾತ್ ಹಾಗೂ ಏನು ಫರೀದಾಬಾದ್ನ ತನಿಖಾ ತಂಡಗಳು ಆತನ ಹಲವು ದಿನಗಳಿಂದ ಆತನ ಹಿಂದೆ ಬಿದ್ದಿದ್ದು, ಆತನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಆತನನ್ನ ನಿನ್ನೆ ಬಂಧಿಸುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಬಂಧನದ ನಂತರದಲ್ಲಿ ಆತನ ವಿಚಾರಣೆ ಕೂಡ ನಿನ್ನೆಯಿಂದ ನಡೀತಾ ಇದೆ. ವಿಚಾರಣೆಯಲ್ಲಿ ಸಾಕಷ್ಟು ಆಘಾತಕಾರಿಯಾದಂತಹ ಅಂಶಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈತ ಕಳೆದ 10 ತಿಂಗಳಿನಿಂದ ಏನು ಐಸಿಸ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದ ಎನ್ನುವುದಂತಹ ಮಾಹಿತಿ ಕೂಡ ಲಭ್ಯ ಆಗಿರತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಮಧ್ಯಪ್ರದೇಶದ ಉಜ್ಜಯಿನಿ ಏನಿದೆ, ಉಜ್ಜಯಿನಿಯ ಪಕ್ಕದಲ್ಲಿ ಇರತಕ್ಕಂತಹ ಮಿಲ್ಕಿಪುರದಲ್ಲಿ ಒಂದು ಅಂಗಡಿಯಲ್ಲಿ ಇರ್ತಾನೆ. ಆ ಅಂಗಡಿಯಿಂದ ಕುಳಿತು ಒಂದಷ್ಟು ವಿಚಾರಗಳನ್ನ ಈತ ಆಪರೇಟ್ ಮಾಡ್ತಾ ಇದ್ದ ಎನ್ನುವಂಥದ್ದು. ಯಾಕಂದ್ರೆ ಈಗ ಕಳೆದ ಹಲವು ಕೇಸ್ಗಳಲ್ಲಿ ನಾವು ನೋಡಿದ್ವಿ, ಈ ಒಂದು ಪ್ರಕರಣಗಳಲ್ಲಿ ಏನು ಐಸಿಸ್ ಉಗ್ರರು ಆನ್ಲೈನ್ ಮೂಲಕ ತರಬೇತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿ ಅಬ್ದುಲ್ ರೆಹಮಾನ್ಗೂ ಕೂಡ ಏನು ಆನ್ಲೈನ್ ಮೂಲಕ ತರಬೇತಿಯನ್ನ ಕೊಡುವ ಮೂಲಕ, ಅಂದ್ರೆ ಕಳೆದ 10 ತಿಂಗಳಿನಿಂದ ಆತನಿಗೆ ತರಬೇತಿಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈತ ಏನು 4 ರಾಜ್ಯಗಳೇ, ಅದರಲ್ಲೂ ದೆಹಲಿಯಲ್ಲಿ, ಮಧ್ಯಪ್ರದೇಶದಲ್ಲಿ, ಹಾಗೇನೆ ಉತ್ತರ ಪ್ರದೇಶ ಸೇರಿದಂತೆ ಮಧ್ಯಪ್ರದೇಶ, ಈ 4 ರಾಜ್ಯಗಳಲ್ಲೂ ಕೂಡ ಅಲ್ಲಲ್ಲಿ ವಾಸ ಇದ್ದು ಅಲ್ಲಿಯ ವಿಚಾರಗಳನ್ನ ಕೂಡ ತಿಳಿದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ 5 ದಿನಗಳಿಂದ ಅಷ್ಟೇ ದೆಹಲಿಗೂ ಕೂಡ ಬಂದಿರ್ತಾನೆ. ಅಂದ್ರೆ ಈತನ ಮೊಬೈಲ್ ಅನ್ನ ಏನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಸಂಗತಿಗಳು ಕೂಡ ಬಯಲಾಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಈತನ ಮೊಬೈಲ್ ನಲ್ಲಿ ಒಂದಷ್ಟು ಏನು ದೇವಾಲಯಗಳ ಫೋಟೋಸ್ ಇರಬಹುದು, ಹಾಗೇನೆ ಈತನ ಪ್ಲಾನ್ ಏನಿತ್ತು ಅದರ ಸಂಪೂರ್ಣ ಮಾಹಿತಿ ಕೂಡ ಆ ಒಂದು ಮೊಬೈಲ್ ನಲ್ಲಿ ಇತ್ತು ಎನ್ನುವಂಥದ್ದು. ಯಾಕಂದ್ರೆ ಕಳೆದ 10 ತಿಂಗಳಿನಿಂದ ಐಸಿಸ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದ ಹಿನ್ನೆಲೆಯಲ್ಲಿ ಈತ ಸಾಕಷ್ಟು ಪ್ಲಾನ್ ಗಳನ್ನ ಮಾಡಿಕೊಂಡು ದೇಶದಲ್ಲಿ ಒಂದಷ್ಟು ಏನು ಕೃತ್ಯಗಳನ್ನ ಎಸಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿ ಎಲ್ಲಾ ಯೋಜನೆಗಳನ್ನ ಅಂದ್ರೆ ಪ್ಲಾನ್ ಗಳನ್ನ ಹಾಕಿಕೊಂಡಿದ್ದ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ಈತ ಏನು 4 ರಾಜ್ಯಗಳಲ್ಲೂ ಕೂಡ ಓಡಾಡಿದ್ದಾನೆ. ಈತನನ್ನ ನಿನ್ನೆಯಷ್ಟೇ ಬಂಧನಕ್ಕೀಡು ಮಾಡಿರೋದ್ರಿಂದ ಹಲವು ಆಘಾತಕಾರಿ ಸಂಗತಿಗಳು ಕೂಡ ಬಯಲಿಗೆ ಬರ್ತಾ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ ಶ್ರೀಪಾದ್ ಪಾಟೀಲ್. ಅಯೋಧ್ಯೆಯ ಶ್ರೀರಾಮ ಮಂದಿರ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಅನ್ನೋ ಆರೋಪದ ಮೇಲೆ ನೆನೆ ಶಂಕಿತ ಉಗ್ರನೊಬ್ಬನನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಸದ್ಯಕ್ಕೆ ಈತನ ವಿಚಾರಣೆ ಮುಂದುವರೆದದ್ದು. ಐಸಿಸ್ ಜೊತೆಗೆ ಈತನ ಲಿಂಕ್ ಇರೋದು ಬಹುತೇಕ ಖಚಿತವಾಗ್ತಾ ಇದೆ. ಬಂಧಿತ ಉಗ್ರನ ವಿಚಾರಣೆ ಸಂದರ್ಭದಲ್ಲಿ ಕೆಲ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಐಸಿಸ್ ಲಿಂಕ್ ಹೊಂದಿದ್ದ ಈ ಬಂಧಿತ ಅಬ್ದುಲ್ ರೆಹಮಾನ್ ಅನ್ನೋ ಮಾಹಿತಿ, 10 ತಿಂಗಳುಗಳ ಕಾಲ ಐಸಿಸ್ ಜೊತೆಯಲ್ಲಿ ಈತ ಸಂಪರ್ಕ ಹೊಂದಿದ್ದ. ಆನ್ಲೈನ್ ವಿಡಿಯೋ ಕಾಲ್ ಮೂಲಕ ಈತ ತರಬೇತಿಯನ್ನ ಪಡೆದಿದ್ದ ಅನ್ನೋ ಮಾಹಿತಿ ಇದೆ. ಮಿಲ್ಕಿಪುರದಲ್ಲಿ ತನ್ನ ಅಂಗಡಿಯಲ್ಲಿ ಕುಳಿತೇ ತರಬೇತಿಯನ್ನ ಪಡೆದಿದ್ದ ಅಬ್ದುಲ್. ಬಂಧಿತನಿಗೆ ತರಬೇತಿಯಲ್ಲಿ ವಿವಿಧ ಟಾಸ್ಕ್ಗಳನ್ನ ಕೂಡ ನೀಡಲಾಗಿತ್ತು. ರಾಮ ಮಂದಿರ ಸ್ಫೋಟಿಸೋಕೆ ವಿಡಿಯೋ ಕಾಲ್ನಲ್ಲೇ ಸೂಚನೆಯನ್ನ ನೀಡಲಾಗಿತ್ತು ಅನ್ನೋ ಆಘಾತಕಾರಿ ಮಾಹಿತಿ ಬೆಳಗಿಗೆ ಬಂದಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ರಾಮ ಮಂದಿರ ಸ್ಫೋಟಕ್ಕೆ ಸಂಚು ಅನ್ನೋ ಆರೋಪ ಅನುಮಾನದ ಮೇಲೆ ಈತನನ್ನ ಬಂಧಿಸಲಾಗಿದ್ದು, ಇದೀಗ ತನಿಖೆ ಮುಂದುವರೆದಂತೆಲ್ಲ ಅನೇಕ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ
ಸ್ಮಿತಾ, ಏನು ಅಯೋಧ್ಯೆಯ ರಾಮ ಮಂದಿರದ ದಾಳಿಗೆ ಸಂಚನ್ನ ರೂಪಿಸಿದ್ದಂತಹ ಆರೋಪಿಯನ್ನ ನಿನ್ನೆಯಷ್ಟೇ ಬಂಧಿಸಿರುವಂತದ್ದು. ಆರೋಪಿ ಅಬ್ದುಲ್ ರೆಹಮಾನ್ ಏನಿದ್ದಾನೆ, ಈತನ ಸಂಪೂರ್ಣ ವಿಚಾರಣೆ ಕೂಡ ಇಂದು ನಡೀತಾ ಇರತಕ್ಕಂಥದ್ದು. ಅಂದ್ರೆ ಗುಜರಾತ್ ಹಾಗೂ ಫರೀದಾಬಾದ್ನ ತನಿಖಾ ತಂಡಗಳು ಆತನ ಹಲವು ದಿನಗಳಿಂದ ಆತನ ಹಿಂದೆ ಬಿದ್ದಿದ್ದು ಆತನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಆತನನ್ನ ನಿನ್ನೆ ಬಂಧಿಸುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಬಂಧನದ ನಂತರದಲ್ಲಿ ಆತನ ವಿಚಾರಣೆ ಕೂಡ ನಿನ್ನೆಯಿಂದ ನಡೀತಾ ಇದೆ. ವಿಚಾರಣೆಯಲ್ಲಿ ಸಾಕಷ್ಟು ಆಘಾತಕಾರಿಯಾದಂತಹ ಅಂಶಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈತ ಕಳೆದ 10 ತಿಂಗಳಿನಿಂದ ಏನು ಐಸಿಸ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದ ಎನ್ನುವುದಂತಹ ಮಾಹಿತಿ ಕೂಡ ಲಭ್ಯ ಆಗಿರತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಮಧ್ಯಪ್ರದೇಶದ ಉಜ್ಜಯಿನಿ ಏನಿದೆ, ಉಜ್ಜಯಿನಿಯ ಪಕ್ಕದಲ್ಲಿ ಇರತಕ್ಕಂತಹ ಮಿಲ್ಕಿಪುರದಲ್ಲಿ ಒಂದು ಅಂಗಡಿಯಲ್ಲಿ ಇರ್ತಾನೆ. ಆ ಅಂಗಡಿಯಿಂದ ಕುಳಿತು ಒಂದಷ್ಟು ವಿಚಾರಗಳನ್ನ ಈತ ಆಪರೇಟ್ ಮಾಡ್ತಾ ಇದ್ದ ಎನ್ನುವಂಥದ್ದು. ಯಾಕಂದ್ರೆ ಈಗ ಕಳೆದ ಹಲವು ಕೇಸ್ಗಳಲ್ಲಿ ನಾವು ನೋಡಿದೀವಿ, ಈ ಒಂದು ಪ್ರಕರಣಗಳಲ್ಲಿ ಐಸಿಸ್ ಉಗ್ರರು ಆನ್ಲೈನ್ ಮೂಲಕ ತರಬೇತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿ ಅಬ್ದುಲ್ ರೆಹಮಾನ್ಗೂ ಕೂಡ ಆನ್ಲೈನ್ ಮೂಲಕ ತರಬೇತಿಯನ್ನ ಕೊಡುವ ಮೂಲಕ ಅಂದ್ರೆ ಕಳೆದ 10 ತಿಂಗಳಿನಿಂದ ಆತನಿಗೆ ತರಬೇತಿಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈತ 4 ರಾಜ್ಯಗಳೇ, ಅದರಲ್ಲೂ ದೆಹಲಿಯಲ್ಲಿ, ಮಧ್ಯಪ್ರದೇಶದಲ್ಲಿ, ಹಾಗೆಯೇ ಉತ್ತರ ಪ್ರದೇಶ ಸೇರಿದಂತೆ ಮಧ್ಯಪ್ರದೇಶ, ಈ 4 ರಾಜ್ಯಗಳಲ್ಲೂ ಕೂಡ ಅಲ್ಲಲ್ಲಿ ವಾಸ ಇದ್ದು ಅಲ್ಲಿಯ ವಿಚಾರಗಳನ್ನ ಕೂಡ ತಿಳಿದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ 5 ದಿನಗಳ ಹಿಂದೆ ಅಷ್ಟೇ ದೆಹಲಿಗೂ ಕೂಡ ಬಂದಿರ್ತಾನೆ. ಅಂದ್ರೆ ಈತನ ಮೊಬೈಲ್ ಅನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಸಂಗತಿಗಳು ಕೂಡ ಬಯಲಾಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಈತನ ಮೊಬೈಲ್ ನಲ್ಲಿ ಒಂದಷ್ಟು ದೇವಾಲಯಗಳ ಫೋಟೋಸ್ ಇರಬಹುದು, ಹಾಗೇನೆ ಈತನ ಪ್ಲಾನ್ ಏನಿತ್ತು ಅದರ ಸಂಪೂರ್ಣ ಮಾಹಿತಿ ಕೂಡ ಆ ಒಂದು ಮೊಬೈಲ್ ನಲ್ಲಿ ಇತ್ತು ಎನ್ನುವಂಥದ್ದು. ಯಾಕಂದ್ರೆ ಕಳೆದ 10 ತಿಂಗಳಿನಿಂದ ಐಸಿಸ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದ ಹಿನ್ನೆಲೆಯಲ್ಲಿ ಈತ ಸಾಕಷ್ಟು ಪ್ಲಾನ್ ಗಳನ್ನ ಮಾಡಿಕೊಂಡು ದೇಶದಲ್ಲಿ ಒಂದಷ್ಟು ಕೃತ್ಯಗಳನ್ನ ಎಸಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿ ಎಲ್ಲಾ ಯೋಜನೆಗಳನ್ನ ಅಂದ್ರೆ ಪ್ಲಾನ್ ಗಳನ್ನ ಹಾಕಿಕೊಂಡಿದ್ದ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ಈತ 4 ರಾಜ್ಯಗಳಲ್ಲೂ ಕೂಡ ಓಡಾಡಿದ್ದಾನೆ. ಈತನನ್ನ ನಿನ್ನೆಯಷ್ಟೇ ಬಂಧನಕ್ಕೀಡು ಮಾಡಿರೋದ್ರಿಂದ ಹಲವು ಆಘಾತಕಾರಿ ಸಂಗತಿಗಳು ಕೂಡ ಬಯಲಿಗೆ ಬರ್ತಾ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ. ರಿಪಬ್ಲಿಕ್ ಕನ್ನಡ, ನಾನು ಸ್ಮಿತಾ ರಂಗನಾಥ್. ನನ್ನ ಜೊತೆಯಲ್ಲಿದ್ದಾರೆ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್. ಅಯೋಧ್ಯೆಯ ಶ್ರೀರಾಮ ಮಂದಿರ ಸ್ಫೋಟಕ್ಕೆ ಸಂಚು ರೂಪಿಸಿದ್ದ ಅನ್ನೋ ಆರೋಪದ ಮೇಲೆ ನೆನೆ ಶಂಕಿತ ಉಗ್ರನೊಬ್ಬನನ್ನ ಬಂಧನಕ್ಕೆ ಒಳಪಡಿಸಲಾಗಿತ್ತು. ಸದ್ಯಕ್ಕೆ ಈತನ ವಿಚಾರಣೆ ಮುಂದುವರೆದದ್ದು. ಐಸಿಸ್ ಜೊತೆಗೆ ಈತನ ಲಿಂಕ್ ಇರೋದು ಬಹುತೇಕ ಖಚಿತವಾಗ್ತಾ ಇದೆ. ಬಂಧಿತ ಉಗ್ರನ ವಿಚಾರಣೆ ಸಂದರ್ಭದಲ್ಲಿ ಕೆಲ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾ ಇದೆ. ಐಸಿಸ್ ಲಿಂಕ್ ಹೊಂದಿದ್ದ ಈ ಬಂಧಿತ ಅಬ್ದುಲ್ ರೆಹಮಾನ್ ಅನ್ನೋ ಮಾಹಿತಿ. 10 ತಿಂಗಳುಗಳ ಕಾಲ ಐಸಿಸ್ ಜೊತೆಯಲ್ಲಿ ಈತ ಸಂಪರ್ಕ ಹೊಂದಿದ್ದ. ಆನ್ಲೈನ್ ವಿಡಿಯೋ ಕಾಲ್ ಮೂಲಕ ಈತ ತರಬೇತಿಯನ್ನ ಪಡೆದಿದ್ದ ಅನ್ನೋ ಮಾಹಿತಿ ಇದೆ. ಮಿಲ್ಕಿಪುರದಲ್ಲಿ ತನ್ನ ಅಂಗಡಿಯಲ್ಲಿ ಕುಳಿತೇ ತರಬೇತಿಯನ್ನ ಪಡೆದಿದ್ದ ಅಬ್ದುಲ್. ಬಂಧಿತನಿಗೆ ತರಬೇತಿಯಲ್ಲಿ ವಿವಿಧ ಟಾಸ್ಕ್ಗಳನ್ನ ಕೂಡ ನೀಡಲಾಗಿತ್ತು. ರಾಮ ಮಂದಿರ ಸ್ಫೋಟಿಸೋಕೆ ವಿಡಿಯೋ ಕಾಲ್ನಲ್ಲೇ ಸೂಚನೆಯನ್ನ ನೀಡಲಾಗಿತ್ತು ಅನ್ನೋ ಆಘಾತಕಾರಿ ಮಾಹಿತಿ ಬೆಳಕಿಗೆ ಬಂದಿದೆ. ಒಂದಷ್ಟು ಡೀಟೇಲ್ಸ್ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ನೀಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ರಾಮ ಮಂದಿರ ಸ್ಫೋಟಕ್ಕೆ ಸಂಚು ಅನ್ನೋ ಆರೋಪ ಅನುಮಾನದ ಮೇಲೆ ಈತನನ್ನ ಬಂಧಿಸಲಾಗಿದ್ದು, ಇದೀಗ ತನಿಖೆ ಮುಂದುವರೆದಂತೆಲ್ಲ ಅನೇಕ ಆಘಾತಕಾರಿ ಅಂಶಗಳು ಬೆಳಕಿಗೆ ಬರ್ತಾರೆ. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಸ್ಮಿತಾ, ಅಯೋಧ್ಯೆಯ ರಾಮ ಮಂದಿರದ ದಾಳಿಗೆ ಸಂಚನ್ನ ರೂಪಿಸಿದ್ದಂತಹ ಆರೋಪಿಯನ್ನ ನಿನ್ನೆಯಷ್ಟೇ ಬಂಧಿಸಿರುವಂತದ್ದು. ಆರೋಪಿ ಅಬ್ದುಲ್ ರೆಹಮಾನ್ ಏನಿದ್ದಾನೆ, ಈತನ ಸಂಪೂರ್ಣ ವಿಚಾರಣೆ ಕೂಡ ಇಂದು ನಡೀತಾ ಇರತಕ್ಕಂಥದ್ದು. ಅಂದ್ರೆ ಗುಜರಾತ್ ಹಾಗೂ ಫರೀದಾಬಾದ್ನ ತನಿಖಾ ತಂಡಗಳು ಆತನ ಹಲವು ದಿನಗಳಿಂದ ಆತನ ಹಿಂದೆ ಬಿದ್ದಿದ್ದು ಆತನ ಸಂಪೂರ್ಣವಾಗಿ ಪರಿಶೀಲನೆ ನಡೆಸಿ ಆತನನ್ನ ನಿನ್ನೆ ಬಂಧಿಸುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಬಂಧನದ ನಂತರದಲ್ಲಿ ಆತನ ವಿಚಾರಣೆ ಕೂಡ ನಿನ್ನೆಯಿಂದ ನಡೀತಾ ಇದೆ. ವಿಚಾರಣೆಯಲ್ಲಿ ಸಾಕಷ್ಟು
ಒಂದಷ್ಟು ಆಘಾತಕಾರಿಯಾದಂತಹ ಅಂಶಗಳು ಬೆಳಕಿಗೆ ಬಂದಿರತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಈತ ಕಳೆದ 10 ತಿಂಗಳಿನಿಂದ ಏನು ಐಸಿಸ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದ ಎನ್ನುವುದಂತಹ ಮಾಹಿತಿ ಕೂಡ ಲಭ್ಯ ಆಗಿರತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಮಧ್ಯಪ್ರದೇಶದ ಉಜ್ಜಯಿನಿ ಏನಿದೆ, ಉಜ್ಜಯಿನಿಯ ಪಕ್ಕದಲ್ಲಿ ಇರತಕ್ಕಂತಹ ಮಿಲ್ಕಿಪುರದಲ್ಲಿ ಒಂದು ಅಂಗಡಿಯಲ್ಲಿ ಇರ್ತಾನೆ. ಆ ಅಂಗಡಿಯಿಂದ ಕುಳಿತು ಒಂದಷ್ಟು ವಿಚಾರಗಳನ್ನ ಈತ ಆಪರೇಟ್ ಮಾಡ್ತಾ ಇದ್ದ ಎನ್ನುವಂಥದ್ದು. ಯಾಕಂದ್ರೆ ಈಗ ಕಳೆದ ಹಲವು ಕೇಸ್ಗಳಲ್ಲಿ ನಾವು ನೋಡಿದ್ವಿ, ಈ ಒಂದು ಪ್ರಕರಣಗಳಲ್ಲಿ ಏನು ಐಸಿಸ್ ಉಗ್ರರು ಆನ್ಲೈನ್ ಮೂಲಕ ತರಬೇತಿಯನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಅದೇ ರೀತಿ ಅಬ್ದುಲ್ ರೆಹಮಾನ್ಗೂ ಕೂಡ ಏನು ಆನ್ಲೈನ್ ಮೂಲಕ ತರಬೇತಿಯನ್ನ ಕೊಡುವ ಮೂಲಕ ಅಂದ್ರೆ ಕಳೆದ 10 ತಿಂಗಳಿನಿಂದ ಆತನಿಗೆ ತರಬೇತಿಯನ್ನ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಈತ ಏನು 4 ರಾಜ್ಯಗಳೇ, ಅದರಲ್ಲೂ ದೆಹಲಿಯಲ್ಲಿ, ಮಧ್ಯಪ್ರದೇಶದಲ್ಲಿ, ಹಾಗೇನೆ ಉತ್ತರ ಪ್ರದೇಶ ಸೇರಿದಂತೆ ಮಧ್ಯಪ್ರದೇಶ, ಈ 4 ರಾಜ್ಯಗಳಲ್ಲೂ ಕೂಡ ಅಲ್ಲಲ್ಲಿ ವಾಸ ಇದ್ದು ಅಲ್ಲಿಯ ವಿಚಾರಗಳನ್ನ ಕೂಡ ತಿಳಿದುಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಕಳೆದ 5 ದಿನಗಳ ಹಿಂದೆ ಅಷ್ಟೇ ದೆಹಲಿಗೂ ಕೂಡ ಬಂದಿರ್ತಾನೆ. ಅಂದ್ರೆ ಒಂದಷ್ಟು ಈತನ ಮೊಬೈಲ್ ಅನ್ನ ಏನು ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಅಲ್ಲಿ ಸಾಕಷ್ಟು ಸಂಗತಿಗಳು ಕೂಡ ಬಯಲಾಗ್ತಾ ಇರತಕ್ಕಂಥದ್ದು. ಯಾಕಂದ್ರೆ ಈತನ ಮೊಬೈಲ್ ನಲ್ಲಿ ಒಂದಷ್ಟು ಏನು ದೇವಾಲಯಗಳ ಫೋಟೋಸ್ ಇರಬಹುದು, ಹಾಗೇನೆ ಈತನ ಪ್ಲಾನ್ ಏನಿತ್ತು ಅದರ ಸಂಪೂರ್ಣ ಮಾಹಿತಿ ಕೂಡ ಆ ಒಂದು ಮೊಬೈಲ್ ನಲ್ಲಿ ಇತ್ತು ಎನ್ನುವಂಥದ್ದು. ಯಾಕಂದ್ರೆ ಕಳೆದ 10 ತಿಂಗಳಿನಿಂದ ಐಸಿಸ್ ಉಗ್ರರ ಜೊತೆ ನಂಟನ್ನ ಹೊಂದಿದ್ದ ಹಿನ್ನೆಲೆಯಲ್ಲಿ ಈತ ಸಾಕಷ್ಟು ಪ್ಲಾನ್ ಗಳನ್ನ ಮಾಡಿಕೊಂಡು ದೇಶದಲ್ಲಿ ಒಂದಷ್ಟು ಏನು ಕೃತ್ಯಗಳನ್ನ ಎಸಗೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡಿ ಎಲ್ಲಾ ಯೋಜನೆಗಳನ್ನ ಅಂದ್ರೆ ಪ್ಲಾನ್ ಗಳನ್ನ ಹಾಕಿಕೊಂಡಿದ್ದ ಎನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರತಕ್ಕಂಥದ್ದು. ಈಗಾಗಲೇ ಈತ ಏನು 4 ರಾಜ್ಯಗಳಲ್ಲೂ ಕೂಡ ಓಡಾಡಿದ್ದಾನೆ. ಈತನನ್ನ ನಿನ್ನೆಯಷ್ಟೇ ಬಂಧನಕ್ಕೀಡು ಮಾಡಿರೋದ್ರಿಂದ ಹಲವು ಆಘಾತಕಾರಿ ಸಂಗತಿಗಳು ಕೂಡ ಬಯಲಿಗೆ ಬರ್ತಾ ಇರತಕ್ಕಂಥದ್ದು. ಸ್ಮಿತಾ, ಧನ್ಯವಾದ ನಟೇಶ್ ಮಾಹಿತಿಗಾಗಿ.